ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಪಲಾವ್ ರೆಸಿಪಿ. ಇದು ನನ್ನ ಫೇವ್ರೆಟ್ ಪಲಾವ್ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನೂ ಕೆಲವೊಂದಷ್ಟು ಐಟಮ್ಸ್ ಮಿಸ್ ಇದೆ, ಆದರೆ ಇದರಲ್ಲೇ ಹೇಗೆ ಪಲಾವ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಫಸ್ಟು ನಾನೊಂದು ಎರಡು ಈರುಳ್ಳಿ, ಇದು ಒಗ್ಗರಣೆಗೆ ಹೇಳ್ತಾ ಇರೋದು. ಎರಡು ಈರುಳ್ಳಿ, ಎರಡು ಟೊಮೊಟೊ, ನಿಮ್ಗೆ ಎಷ್ಟು ಬೇಕಷ್ಟು ತರಕಾರಿ ಮಾತ್ರ ನಿಮ್ಮ ಎಷ್ಟು ಬೇಕು ನೀವು ಅದನ್ನು ತೊಗೋಬೋದು. ಇನ್ನು ನೀವು ಭಾಳ ತರಕಾರಿ ಇಷ್ಟಪಟ್ಟು ರೈಸ್ ಕಡಿಮೆ ಮಾಡ್ತೀರಾ ಅಂದರೆ ತರಕಾರಿ ಜಾಸ್ತಿ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬೀನ್ಸ್ ತೊಗೊಂಡಿದ್ದೀನಿ, ಆಮೇಲೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಬೀನ್ಸ್ ನಿಮ್ಮ ಇಷ್ಟ ಎಷ್ಟಾದರೂ ತೊಗೊಳ್ಳಿ. ಆ್ಯಂಡ್ ನಾನು ಇನ್ನು ರುಬ್ಬೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಮೆಂತೆ, ಪುದೀನ, ಕೊತ್ತಂಬರಿ, ಮತ್ತು ಚಕ್ಕೆ, ಶುಂಠಿ ಮತ್ತು ಮೆಣಸಿನ್ಕಾಯಿ. ನೀವು ಇನ್ನೂ ಬೇಕಂದರೆ ಸ್ಪೈಸಸ್ ಆ್ಯಡ್ ಮಾಡ್ಕೋಬೋದು. ಕಾಳು ಮೆಣಸು, ಆಮೇಲೆ ಏಲಕ್ಕಿ, ಆಮೇಲೆ ಲವಂಗ, ಇನ್ನು ಸುಮಾರಷ್ಟು ಬೇಕಂದರೆ ಇದಕ್ಕೆ ನೀವು ಪಾಲಕ್ ಕೂಡ ಆ್ಯಡ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬಟ್ ನಾನು ನಮ್ಮನೇಲಿರೋ ಐಟಮಲ್ಲೇ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಫಸ್ಟ್ ಏನು ಮಾಡ್ಕೊಂಬಿಡ್ತೀನಿ ಅಂದರೆ ಇದನ್ನು ರುಬ್ಬಿಟ್ಕೊಂಡ್ಬಿಡ್ತೀನಿ. ನೀವು ಬೇಕಂದರೆ ಈ ರುಬ್ಬೋದಕ್ಕೆ ನೀವು ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ. ಬಟ್ ಅದು ಮಸಾಲ ರೈಸ್ ಥರ ಅನಿಸುತ್ತೆ, ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಆ್ಯಂಡ್ ಇದರಲ್ಲೇ ಮಾಡ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಪ್ರತಿಯೊಂದನ್ನು ಕ್ಲೀನಾಗಿ ತೊಳೆದಿಟ್ಟು ಒಂದು ಸತಿ ಪ್ರತಿಯೊಂದನ್ನು ನಾನು ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೇಕಂದರೆ ನೀವು ಇದನ್ನು ಮೆಣಸಿನ್ಕಾಯಿ ಬಿಟ್ಟು ಖಾರದ ಪುಡಿ ಕೂಡ ಹಾಕ್ಬೋದು ಒಗ್ಗರಣೆಗೆ, ಹಾಗಂದ್ರೆ ಇನ್ನೂ ಚೆನ್ನಾಗುತ್ತೆ. ಬಟ್ ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೇನು ನೀವು ಒಂದು ಸಣ್ಣ ಟೀ ಕುಡಿಯೋ ಲೋಟದಲ್ಲಿ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಒಳ್ಳೆಯದು. ಬಟ್ ಅದು ಒಗ್ಗರಣೆ ಕೊಡಬೇಕಾದ್ರೆ ನೀರು ಕಡಿಮೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಗ್ಗರಣೆಯಲ್ಲಿ ನಾವೇನು ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕ್ತೀವಲ್ಲ, ಆ ಟೈಮಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇರೋದು. ಬನ್ನಿ ಇದನ್ನು ರುಬ್ಕೊಂಬರೋಣ. ಆ್ಯಂಡ್ ನಾನು ಇದನ್ನು ಇಬ್ಬರಿಗೆ ಎಲ್ಲ 3 ಜನದ ಲೆಕ್ಕಕ್ಕೆ ಮಾಡ್ತಾ ಇರೋದು. ನೀವು ಬೇಕಂದರೆ ಜಾಸ್ತಿ ಸೊಪ್ಪನ್ನ ಅಥವಾ ಈ ಲೆಕ್ಕದಲ್ಲಿರಬೇಕು, ತುಂಬ ನೀರು ಆಗಬಾರ್ದು. ಇವಾಗ ಕುಕ್ಕರ್ ಇಟ್ಕೋತಾ ಇದ್ದೀನಿ. ನಾನು ಸಣ್ಣ ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ದಬ್ರಿಲೂ ಮಾಡ್ಬೋದು. ದಬ್ರಿಲಿ ಮಾಡಿದಾಗ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬಟ್ ನಾನು ಇವಾಗ ಅರ್ಜೆಂಟಲ್ಲಿರೋದಕ್ಕೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ನಾನು 1 ಕಪ್ಪಲ್ಲಿ ಎಣ್ಣೆ ತೊಗೋತಾ ಇದ್ದೀನಿ, ಸಣ್ಣ ಕಪ್ಪಲ್ಲಿ. ಈ ಕಪ್ಪಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಜಾಸ್ತಿ ಏನು ಹಾಕೋಬೇಡಿ, ಸ್ವಲ್ಪನೇ ಹಾಕೊಳ್ಳಿ. ದೆನ್ ಕರಿಬೇವು ಹಾಕೋತೀನಿ. ಅದು ಕ್ಲೀನಾಗಿ ಚಟಾಪಟ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಈ ಥರ ಬ್ರೌನ್ ಕಲರ್ ಬಂದಮೇಲೆ ಕ್ಯಾರೆಟು ಬೀನ್ಸ್ ಐತಲ್ಲ ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡಿ. ಉಪ್ಪು ಹಾಕೋತಾ ಇದ್ದೀನಿ. ಇದನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. ಮೇನ್ ಆಗಲೇ ಇದು ಚೆನ್ನಾಗಿ ಈ ಮಸಾಲೆ ಈ ಪಲ್ಯದ ಜೊತೆ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ತುಂಬ ಹೊತ್ತು, ಒಂದು 5 ರಿಂದ 10 ನಿಮಿಷನಾದರೂ ಇದನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ನೀವು ಇದರಲ್ಲಿ ಒಂದು ವೇಳೆ ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ಇದನ್ನು ನೀವು ಖಾರ ಪುಡಿ ಹಾಕಿ ಒಂಚೂರು ಅರಿಶಿನ ಪುಡಿ ಹಾಕ್ಬೋದು. ನಮ್ಮ ಮನೆಯಲ್ಲಿ ಅರಿಶಿನ ಪುಡಿ ಖಾಲಿ ಆಗಿರೋದ್ರಿಂದ ಸದ್ಯಕ್ಕೆ ನಾನು ಅರಿಶಿನ ಪುಡಿ ಒಂದು ಹಾಕಿಲ್ಲ. ಅರಿಶಿನ ಪುಡಿ ಹಾಕಿದರೆ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 5 ರಿಂದ 10 ನಿಮಿಷ ಕ್ಲೋಸ್ ಮಾಡಿ ಇಡ್ತಿದ್ದೀನಿ ಇವಾಗ. ಆಮೇಲೆ ಫ್ಲೇಮ್ನ ಲೋ ಫ್ಲೇಮ್ ಮಾಡಿ, ಯಾಕಂದರೆ ಅದು ಸಿಯೋ ಥರ ಆಗಬಾರ್ದು, ಚೆನ್ನಾಗಾಗಲ್ಲ. ನೋಡ್ತಾ ಇರ್ಬೋದು, ಇದು ಕ್ಲೀನಾಗಿ ಎಲ್ಲ ಮೆಲ್ಟ್ ಆಗಿ. ನಾನು ಇವಾಗ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ ಅಕ್ಕಿನ ನೀಟಾಗಿ ತೊಳ್ಕೊಂಡು ಆ್ಯಂಡ್ ಅಕ್ಕಿನ ನೀಟಾಗಿ ಸ್ವಲ್ಪ ಸರಿ ಆಗಲ್ಲ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಲಾಸ್ಟಿಗೆ ಒಂಚೂರು ಕೊತ್ತಂಬರಿನ ಮೇಲೆ ಹಂಗೆ ಉದುರಿಸ್ಕೊಂಬಿಡಿ. ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 3 ವಿಸಿಲ್ ಅಥವಾ 2 ವಿಸಿಲ್ ಬಿಡಿ.
ಸೊ ಈ ಥರ ಆಗಿದೆ ಪಲಾವು. ನೋಡೋಣ ಇದನ್ನು ಓಪನ್ ಮಾಡಿ. ನಿಮ್ಗೆ ಅಂದರೆ ಇದು ಸಣ್ಣ ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಏನಾಗಿದೆ ಫುಲ್ ಆಗಿಬಿಟ್ಟಿದೆ. ಇದನ್ನ ನಾನೇನು ಮಾಡ್ತೀನಿ, ಒಂದು ಸಣ್ಣ ದಬ್ರಿಲ್ಲ ಅಥವಾ ಏನಾದ್ರಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಹಾಗಾಗಿ ತರಕಾರಿ ಒಂದು ವೇಳೆ ಮೇಲೆ ಇದ್ದರೂ ಅದೆಲ್ಲ ಕೆಳಗಡೆ ಚೆನ್ನಾಗಿ ಬರುತ್ತೆ ಎಲ್ಲದರಲ್ಲೂ. ಇದಾಗಿತ್ತು ನನ್ನ ಸಿಂಪಲಾಗಿ ಒಂದು ರೆಸಿಪಿ ಸ್ಟೋರಿ ಆಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಒಂದು ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.